ಭಾಳಷ್ಟು ಅದಾವ. ನನಗೆ ನಿನ್ನೆ ಒಬ್ರು ಹೇಳಿದಾರ, ಬೆವ್ರಿಗೆ ಹೋಗ್ರಿ, ಬೆವ್ರಿಗೆ ಬರ್ತಾನ, ಬೆವ್ರಿಗೆ ಬಂದೇ ಬರ್ತೀನಿ. ಬೆವರು ನನ್ನ ಊರು, ನನ್ನ ಸಂಬಂಧಿಕರ ಊರು ಇದು, ನನ್ನ ಬೀಗರು ಬಂಧು ಬಳಗ ಇರುವಂತ ಊರು. ಆದ್ರೆ ನನಗಿನಷ್ಟು ಬಂಧು ಬಳಗ ಒಂದು ಒಡನಾಟ ಅವ ನೀನು ಬಂದಿದ್ದಲ್ಲ, ಅವೇ ಅದಕ್ಕೆ ಇಟ್ಟಿದ್ದ ನನ್ನ ಹೆಸರು. ಈ ನಮ್ಮ ಹಳ್ಳಿಯಾಗಿ ಹಿಂದೆ ಯಾಸೆಗಾರ ಬರ್ತಿದ್ರು, ವರ್ಷಕ್ಕೊಮ್ಮೆ ನಾಟಕ ಮಾಡ್ಕೊಂತ ಬಣ್ಣ ಹಚ್ಕೊಂಡು ನಾಟಕ ಮಾಡ್ಕೊಂತ ಬರ್ತಿದ್ರಲ್ಲ, ಆ ಯಾಸೆಗಾರ ಇದ್ದಂಗಿವ. ಇವಾಗ ಯಾವ ಪಕ್ಷ ಆಗಿದೆ ಅನ್ನೋದು ಗೊತ್ತಿಲ್ಲ. ಇವನು ಸ್ವಂತ ಪಕ್ಷನ ಒಂದು ಹೊರಗೆ ಹಾಕ್ಯಾರ, ಆ ಪಕ್ಷದಿಂದ ಒಂದು ಹೊರಗೆ ಹಾಕಿದ್ರು ನಾಚಿಕೆ ಮಾನ ಮರ್ಯಾದೆ ಆದ್ರ ಆ ಪಕ್ಷಕ್ಕೆ ಬಂದು ಓಟ್ ಕೇಳ್ತಿಯಲ್ಲ, ನೀನು ಯಾರಂತ ನಾವು ಲೆಕ್ಕ ಹಾಕೋಣಪ್ಪ. ನೀನು ಬಿಜೆಪಿಗಂತೂ ಇಲ್ಲ, ಮತ್ತೆ ಬಂದು ಯಾರು ಪ್ರಮಾಣ ಪ್ರಚಾರ ಮಾಡಿದ್ವ ಅಂದ್ರೆ ನಮ್ಮನ್ನು ಬೇಕ ಬೈದ. ಅಂದ್ರೆ ನಾನು IPL ಟಿಕೆಟ್ ಕೇಳಿದ್ದೆ ಹೇಳಕ್ ಬೈದ್ದೆ, ಬರ್ರಪ್ಪ ಬಿಜೆಪಿ ಅವ್ರು ನಾನು IPL ಟಿಕೆಟ್ ಯಾಕೆ ಕೇಳಿ ಅನ್ನೋದು ಹೇಳ್ತೀನಿ. ನಮ್ಮ ಕಾರ್ಯಕರ್ತರು ಕೇಳಿದ್ರಿ, ನಾನು ಸದನದಲ್ಲಿ ಎತ್ತಿದ್ದಲ್ಲ. ಅವರ ವಿರೋಧ ಪಕ್ಷದ ನಾಯಕ R. ಅಶೋಕ್ ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು. ಸದನದಲ್ಲಿ ಚರ್ಚೆ ಆಗೋ ಹೊತ್ತಿಗೆ ಸಹಜವಾಗಿ ಶಾಸಕರು ಮಾತಾಡಲೇಬೇಕಾಗುತ್ತೆ. ಇವತ್ತು ಮಾತಾಡುವಂತ ಸಂದರ್ಭದಲ್ಲಿ ನಾನು ಹೇಳಿದೆ, ನೋಡಪ್ಪ ಎಲ್ಲರಿಗೂ ಟಿಕೆಟ್ ಕೊಡ್ರಿ, ಸಾರ್ವಜನಿಕರಿಗೂ ಕೊಡ್ರಿ. ಮತ್ತೆ ಆ JDS MLA ಶರಣಗೌಡ ಕತ್ತೂರು ಅವನು ಕೂಡ ಕೇಳಿದ, ಎಲ್ಲರಿಗೂ ಟಿಕೆಟ್ ಬೇಕು, ಯಾರಿಗೆ ಬೇಡಪ್ಪ ಟಿಕೆಟ್ ಬೇಡಪ್ಪ, ನಿಮಗೆ ಟಿಕೆಟ್ ಕೊಡಕ ಬೇಕಲ್ಲ, ಇವ ಏನು ಹೋಗುದಿಲ್ಲ, ನೀವು ಟಿಕೆಟ್ ಕೊಡ್ರ. ಇವ ನೀ ಟಿಕೆಟ್ ಕೇಳ್ತಾನ, ಹೆಂಡತಿ ಟಿಕೆಟ್ ಕೇಳ್ತಾನ, ಇವ ಟಿಕೆಟ್ ಕೇಳಕ್ಕಾಯ್ತು ಬರೇ ಟಿಕೆಟ್ ಇರೋದಿಲ್ಲ. ಸಿನಿಮಾ ಟಿಕೆಟು ಕೇಳ್ತೀವಿ, MP ಟಿಕೆಟು ಕೇಳ್ತೀವಿ, MLA ಟಿಕೆಟು ಕೇಳ್ತೀವಿ, IPL ಟಿಕೆಟ್ ಕೇಳ್ತೀವಿ. ನಿನಗೇನು ತ್ರಾಸ ಆತ? ಅವನಿಗೆ ಹೇಳ, ನಿನಗೇನಾರ ತ್ರಾಸ ಆತ? ನೀನೇನಾರ ಮುಖ್ಯಮಂತ್ರಿನ, ನೀನೇನಾರ ಸರ್ಕಾರ ನಡೆಸಕತ್ತೀಯ? ನಿಂದು 6ನೇ ಕುರ್ಚಿ ಇತ್ತು ಮುಂದೆ ವಿಧಾನಸೌಧದಾಗ, ವಿರೋಧ ಪಕ್ಷದಾಗ. ಅದು ನಮ್ಮ ಅಪೋಸಿಟ್ ಕುಂದಿರ್ತಾರ ವಿರೋಧ ಪಕ್ಷದಾಗ. 6ನೇ ಕುರ್ಚಿ ಐತ್ರಿ, 6ನೇ ಕುರ್ಚಿ ಮುಂದಿನ ಸಾಲಿನಾಗ. ಈಗ ಎಷ್ಟನೇ ಕುರ್ಚಿಗೆ ಹಾಕ್ಯಾರ ಗೊತ್ತಂದ್ರೆ ಅವ್ರಿಗೆ 224 ಸೀಟ್ ಆಗ್ಯಾರ. ಅವ್ರು 224 ಸೀಟು ಅಂದ್ರೆ 224 MLA ಅಷ್ಟೇ ಇರ್ತೀವಿ. ಮಿಸ್ಟರ್ ಯತ್ನಾಳ್, ನೀನ್ ಈಗಾಗಲೇ 224 ಸೀಟಿಗೆ ಹೋಗಿ ನಿನಗೆ ವಿಧಾನಸೌಧ ಹೊರಗೆ ಹಾಕೋದು ಬಹಳ ದಿವಸ ಉಳಿದಿಲ್ಲ. ಇದೇ 28ನೇ ಚುನಾವಣೆಯಲ್ಲಿ ನೀನು ವಿಧಾನಸೌಧದಿಂದ ಹೊರಗೆ ಹಾಕ್ತೀವಿ. ನಮ್ಮ ಬಗ್ಗೆ ಮಾತಾಡ್ತಿ, ನಮ್ಮ ಮಂತ್ರದ ಬಗ್ಗೆ ಮಾತಾಡ್ತಿ. ನೀನ್ ಎಲ್ಲಿದ್ದು? ನೀ ಲಾರಿ ಹೊಡೆದು ಮಾತಾಡಿದ್ದು ನಾನು ನೋಡಿಲ್ಲ. ಈಗ ಅದೇ ಸಿದ್ದೇಶ್ವರ ಆ ಪೂಜೆನ ಆಶೀರ್ವಾದದಿಂದ ಒಂದು ಸಂಸ್ಥೆ ಕಟ್ಕೊಂಡು ಒಂದು 4 ದುಡ್ಡು ಮಾಡ್ಕೊಂಡು ಅವ್ರಿವ್ರು ಹಲ್ಕಡೆ ಬೇಗ ಊರು ಅಡ್ಡಾಡ್ತಾರ, ಡಂಗರ ಹೊಡ್ಕೊಂತ. ಈ ಆಸೆಗಾರ ಅಡ್ಡಾಡ್ತಾರಲ್ಲ, ಬಣ್ಣ ಹಚ್ಕೊಂಡು ನಾಟಕ ಮಾಡ್ಕೊಂಡು. ಅದಕ್ಕೆ ನಾನು ಹಿಂಗೆ ಹೇಳಿನಿ, ಇವ ಪ್ರಾಣೇಶ್ ಕಾಮಿಡಿ ಇದ್ದಂಗೆ. ಇದು ಕಾಮಿಡಿ ಪೀಸ್. ಇದು ನಗಾಕ, ಚಪ್ಪಾಳೆ ಹೊಡ್ಯಾಕ, ಸಿಟಿ ಹೊಡ್ಯಾಕ ಒಂದಿಷ್ಟು ಮಂದಿ ಕರ್ಕೊಂಡ್ ಬರ್ತಾರೆ ಹಿಂದೆ. ಅವರ ಚೀಟಿ ಹೊಡೆಯೋರು, ಅವರ ಚಪ್ಪಾಳೆ ಹೊಡೆಯೋರು. ಇವ ಒಂದು ನಾಟಕ ಮಾಡಿ, ಸೋಗು ಮಾಡಿ, ಹಂಗ ಮಾಡಿ, ಹಿಂಗ ಮಾಡಿ ಒಂದಿಷ್ಟು ಮಂದಿ ಸಾಬ್ರನ್ನ ಬೈತಾರ, ಪಾಕಿಸ್ತಾನಕ್ಕೆ ಹೋಗ್ರಿ ಅಂತಾರ. ಭಾರತ ದೇಶದಾಗ ನೀನು ಭಾರತ ದೇಶದಾಗ ಹುಟ್ಟಿ, ಯಾವ ಭಾರತ ದೇಶದ ತತ್ವ ಸಿದ್ಧಾಂತ ಏನು? ಸರ್ವ ಜನಾಂಗದ ಶಾಂತಿಯ ತೋಟ, ಜಾತ್ಯತೀತ ರಾಷ್ಟ್ರ ನಮ್ಮ ದೇಶ ಭಾರತ ದೇಶ. ನಾವೆಲ್ಲ ಜಾತಿ ಜನಾಂಗದವರು ಅದೀವಿ, ಹಿಂದೂನು ಅದೀವಿ, ಮುಸ್ಲಿಮು ಅದೀವಿ, ಪರಿಶಿಷ್ಟ ಜಾತಿಯವರು ಅದೀವಿ, ಪರಿಶಿಷ್ಟ ಪಂಗಡದವರು ಅದೀವಿ. ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಅದೇ ಅರಿವು ಇಲ್ಲ ಇವನಿಗೆ. ಇವ ಮಾತಾಡ್ತಾನ, ಮತ್ತೆ ಹೇಳ್ತಾರ ನೀನ್ ಟಿಕೆಟ್ ಯಾಕೆ ಕೇಳಿದ್ರೆ ಅದನ್ನು ಬಿಡುವುದು ಬಿಟ್ಟು ಮತ್ತೆ ಮಂದಿ ಕೇಳ್ರಿ ಅವನಿಗೆ ಅಂತ. ಕೇಳಾಕ ಬಂದೀನಿ ಭಾರತ ಮಗನ ಮಗನ, ನೀನು ಕೇಳೋದು ಅಮ್ಮಿದ್ರ ಬಾ, ನೀ ಎಲ್ಲಿ ಬರ್ತೀನಿ ನಾನು ಕೇಳಾಕ. ನೀ ಯಾರು ಹೇಳಾಕ? ನಾ ಟಿಕೆಟ್ ಕೇಳ್ತೀನಿ, ಏನ್ರ ಕೇಳ್ತೀನಿ. ಅದನ್ನ ಬಿಟ್ಟು ಚುನಾವಣೆ ಪ್ರಚಾರಕ್ಕೆ ಬಂದ, ತಾನ ಕರಿಲಾರದ ಕಳಸಗಿತ್ತಾಗಿ ಬಂದ. ಯಾರು ಬಿಜೆಪಿ ಅವ್ರು ಕರೆದಿದ್ರೆ ನೀವು ಯಾರು ಕರಿಬೇಕಪ್ಪ? ವಿಜೇಂದ್ರ ಕರಿಬೇಕು. ಬಿಜೆಪಿ ರಾಜ್ಯ ಅಧ್ಯಕ್ಷ ಯಾರು? ವಿಜೇಂದ್ರ ಕರಿಬೇಕು, ಚರಂತಿ ಮಠ ಅಲ್ಲ. ವೀರಣ್ಣ ಚರಂತಿ ಮಠ ಪಕ್ಷದ ಅಧ್ಯಕ್ಷ ಅಲ್ಲ. ನಮ್ಮನ್ನು ಯಾಕೆ ಕರೆದಾರ? ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನಮಗೆ ಹೇಳ್ಯಾರ, ನಮಗೆ ಚುನಾವಣೆ ಪ್ರಚಾರಕ್ಕೆ ಹೋಗ್ರಿ. ನನಗೆ ನನ್ನ ಹೆಂಡತಿಗೆ ಇವ್ರಿಗೆ ಪ್ರಚಾರ ಸಮಿತಿ ಜಿಲ್ಲಾ ಅಧ್ಯಕ್ಷ ಮಾಡ್ಯಾರ. ನನಗ ಇವತ್ತು ಪ್ರಚಾರ ಸಮಿತಿಯಲ್ಲಿ ಸದಸ್ಯ ಅಂತ ಮಾಡ್ಯಾರ. ನಾನು ಪ್ರಚಾರಕ್ಕೆ ಹೋಗಕ್ಕೆ ಹಕ್ಕಿತ್ತು. ಒಂದು ಪಕ್ಷ ನಾನು ಕಳಿಸಿ, ಕಾಂಗ್ರೆಸ್ ಪಕ್ಷ.
ಇವ್ನಿಗೆ ಯಾರು ಕಳಿಸಿದ್ರಪ್ಪ? ಬಿಜೆಪಿ ಕರೆದೇ ಇಲ್ಲ, ತರ ಬಂದದ್ದು ಹೋದ್ರಾಗಿಲ್ಲ. ಈ ಟೂಚರಾಯಿಸರಿ 2 ದಿವಸ ಹೋದ್ರೆ ಹೋಗ್ಬಿಡುತ್ತ, ಒಂದಿವ್ಸ ಮಂದಿ ಸಿಟಿ ಹೊಡಿತಾರ, ಚಪ್ಪಾಳೆ ಹೊಡಿತಾರ, ಅಡ್ಡ ಸಾಕ ಅದಕ್ಕೆ ಏನೇನು ಇಲ್ಲ. ಪಡ್ತೀನಿ ಮಿಸ್ಟರ್ ಎಂತ ಪಾಪ ನಿಮ್ಮ ಇಲ್ಲಿ ಬೇವೂರಾಗ ನೋಡಿ ಬಂದ ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತೇಳಿ ಪಾಪ ತಾಯಂದ್ರು ಬಿಸ್ಲಾಗ್ ನಿಂತಾರೆ. ಆಟೋ ಚಾಲಕರು ಇಡೀ ರಾಜ್ಯ ತುಂಬಾ ಅವ್ರಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಪೆಟ್ರೋಲ್ ಸಿಗ್ತಾ ಇಲ್ಲ, ಪಾಪ ಜನ ಒದ್ದಾಡ್ತಾ ಇದಾರೆ, ಬೆಲೆಗಳು ಗಗನಕ್ಕೇರಿದ್ದಾರೆ. ಆ ಮೋದಿ 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 ಅಂತ ಹೆಸರು ಹೇಳ್ತೀಯಲ್ಲ, ಈ ಮೋದಿ ಹೋಗಿ ಹೊಯ್ಕೋ, ಈ ಬೆಲೆ ಕಡಿಮೆ ಮಾಡಿ ಈ ಮೋದಿ ಹೋಗಿ ಹೊಯ್ಕೋ. ನಿನ್ ತಾಕತ್ತು ದಮ್ಮಿದ್ರೆ ಅಲ್ಲಿ ಮೋದಿ ಮುಂದೆ ಹೋಯ್ತವ್ರು. ಇಲ್ಲಿ ಯಾರು ಕೇಳ್ತಾರೆ? ನಿನ್ನ ರಾಜ್ಯದಾಗ ವಿಜೇಂದ್ರನು ಕೇಳೋದಿಲ್ಲ, ಯಡಿಯೂರಪ್ಪನು ಕೇಳೋದಿಲ್ಲ, ಇಲ್ಲಿ ಯಾವ ರಾಜ್ಯದಾಗ ಯಾರು ಕೇಳೋದಿಲ್ಲ. ಇವ್ರಿಗೆ ಇದು ತರ ನೀಡೋದಿಲ್ಲ, ತರ ಒಂದು ಡಬ್ಬಿ ಮಾಡ್ಕೊಂಡ್ಬಿಡತ್ತಿ. ಒಂದು ಕೇಸರಿ ಒಂದು ಇದನ್ನ ಹಾಕೊತೈತಿ, ಅದು ಹಾಕೊಂಡು ಬಣ್ಣ ಒಂದು ಹಾಕೊಳ್ಳಪ್ಪ ಹಂಗಾರ ಬಿಜೆಪಿ ಸಿಂಬಲ್ ಹಾಕೊಂಡು ಒಳಗ ನೋಡ್ತೀನಿ ನಾನು. ಯಾಕೆ ಕೇಸರಿ ಅಂತ ಹಾಕೊಂಡ್ರೆ ಹೇಳ್ತಿ? ಸ್ವಯಂ ಘೋಷಿತ ಲೀಡರ್ ಇವ, ಏನು ಸ್ವಯಂ ಘೋಷಿತ ಲೀಡರ್. ಬಡವರಿಗೆ ಏನ್ ಆಗ್ತಾ ಇದೆ ದೇಶದಲ್ಲಿ, ರೈತರಿಗೆ ಏನ್ ಕೊಟ್ರಿ ಅನ್ನೋದನ್ನ ಕೇಳೋದ್ ಬಿಟ್ಟು ಇವ್ರು ಮೋದಿ ಹೆಸರು ತೆಗಿಲ್ಲ ಅಂದ್ರೆ ಗತಿನೇ ಇಲ್ಲ. ಇವನಿಗಾಗಲೇ ಹೊರಗೆ ಹಾಕ್ಯಾರ. ಅದಕ್ಕೆ ಬಂಧುಗಳೇ, ಆ ನುಚ್ಚನ ಮಾತು ಕೇಳಿದ್ರೆ ಇನ್ನು ಬಹಳಷ್ಟು ಮಾತಾಡಬೇಕಾಗತ್ತ. ನಾವು ಚುನಾವಣೆ ಪ್ರಚಾರಕ್ಕಾಗಿ ಬಂದಿವಿ, ನಾವು ಮತ ಭಿಕ್ಷೆಗಾಗಿ ಬಂದಿದ್ದೀವಿ. ನಿಮ್ಮ ಹತ್ರ ನಾವು ಮತ ಯಾಚನೆಗಾಗಿ ಆಶೀರ್ವಾದ ಮಾಡ್ರಿ ಅಂತೇಳಿ ನಾವು ಕೇಳಕ್ ಬಂದೀವಿ. ಅವನಂಗ ಬೇಯಕ್ಕೆ ನಾವು ಬಂದಿಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ತಾವೆಲ್ಲರೂ 9ನೇ ತಾರೀಕು ಏನಿವತ್ತು ಉಮೇಶ್ ಪೇಟಿ ಅವರಿಗೆ ಅತ್ಯಂತ ಹೆಚ್ಚಿನ ಮತ. ಇವತ್ತು ನಿಜವಾಗ್ಲೂ ಅವ್ರ ಮನೆತನದ ನಾವೇನಾದ್ರೂ ಋಣದಲ್ಲಿ ಇದ್ರೆ ಆ ಋಣವನ್ನು ತೀರಿಸ್ಬೇಕಂದ್ರೆ ಉಮೇಶ್ ಪೇಟಿ ಅವ್ರನ್ನ ಗೆಲ್ಲಿಸಿದಾಗ ನೀವು ಆ ಋಣವನ್ನು ಆ ವಿಚಾರವನ್ನು ತಲೆಯಲ್ಲಿ ಇಟ್ಕೊಳ್ರಿ. ಈಗಾದ್ರೆ ಇವರು ವಿರೋಧಿಗಳು ಬರೇ ಸುಳ್ಳು ಆಶ್ವಾಸನೆ, ಸುಳ್ಳು ಭಾಷಣ ಏನ್ ಮಾಡ್ಯಾರಪ್ಪ ಇವರು. 2019ರಿಂದ 23ಗೆ ಇದ ಚರಂತಿ ಮಠವರ MLA ಇದ್ರಲ್ಲ, ಏನ್ ಮಾಡಿದ್ರು ಅಭಿವೃದ್ಧಿ ಕೆಲಸ? ಯಾವ ನೀರಾವರಿ ಯೋಜನೆ ಮಾಡಿದ್ರು? ಯಾವ ಮೆಡಿಕಲ್ ಕಾಲೇಜ್ ಮಾಡಂತ ಹೇಳಿದ್ರ? 2017ರಲ್ಲೇ ನಾವು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತೇಳಿ ನಮ್ಮ ಸರ್ಕಾರ ಘೋಷಣೆ ಮಾಡಿತ್ತು. ಆದ್ರೆ 2019ರಿಂದ 23ರವರೆಗೆ ಇವರೇ ಶಾಸಕರಿದ್ರಲ್ಲಪ್ಪ, ಯಾಕೆ ಮಾಡ್ಲಿಲ್ಲ? ಒಬ್ಬರ ಬಡವ್ರ ಮಕ್ಕಳಿಗೆ ಒಂದು ಉಚಿತವಾಗಿ ಸೀಟ್ ಕೊಟ್ರ, ಇವರು ಸಂಸ್ಥಾ ಇಟ್ಕೊಟ್ರ, ಅಷ್ಟು ದೊಡ್ಡ ಸಂಸ್ಥಾ. ಆದ್ರೆ ಒಬ್ಬರ ಬಡವ್ರ ಮಕ್ಕಳಿಗೆ ಸೀಟ್ ಕೊಟ್ಟಿದ್ದು ಉಚಿತವಾಗಿ. ಯಾರೋ ಒಬ್ಬರ ಹಳ್ಳಿಯಾಗ ಹೇಳ್ರಿ, ಯಾರಿಗೂ ಒಂದು ಸೀಟ್ ಕೊಟ್ಟಿಲ್ಲ, ಯಾರಿಗೂ ಒಂದು ಉಪಕಾರ ಮಾಡಿಲ್ಲ. ನಾವು ಚಂದಾಗ ಮಾತಾಡ್ಸೋದ್ರ ಸದೇ ಪುಣ್ಯಾತ್ಮ.